ವಿಷಯ ಮಾತಾಡಬೇಕು ಅಂತ ಕರೆದು ಈಗ ಸುಮ್ಮನಿದೆಯಲ್ಲ, ಅದೇನು ಅಂತ ಹೇಳು. ಹೇಳ್ತೀನಿ ರಾಜ, ಆದರೆ ಅದಕ್ಕಿಂತ ಮುಂಚೆ ನಂಗೊಂದು ಪ್ರಾಮಿಸ್ ಮಾಡು. ಪ್ರಾಮಿಸಾ? ಏನು? ಮಾಡು ರಾಜ, ಹೇಳ್ತೀನಿ. ಓಕೆ, ಪ್ರಾಮಿಸ್. ಅದೇನು ಅಂತ ಹೇಳು. ರಾಜ, ನಾಳೆಯಿಂದ ಒಂದೆರಡು ದಿನ ಅಮ್ಮನ ನಮ್ಮ ಮನೆ ಹತ್ರ ಬರೋಕ್ಕಾಗಲಿ ಅಥವಾ ಅಪ್ಪ ಅಡ್ಮಿಟ್ ಆಗಿರೋ ಹಾಸ್ಪಿಟ್ಲ್ ಹತ್ರ ಬರೋಕ್ಕಾಗಲಿ ಬಿಡಬೇಡ. ಯಾಕೆ ರಾಣಿ? ಅದು ನಾಳೆ ಅಪ್ಪನ ಬ್ಯಾಂಡೇಜ್ ರಿಮೂವ್ ಮಾಡ್ತಿದ್ದಾರೆ, ಅದಕ್ಕೆ. ಅಲ್ಲ ರಾಣಿ, ಅಂಕಲಿಗೆ ಬ್ಯಾಂಡೇಜ್ ರಿಮೂವ್ ಮಾಡಿದ್ರೆ ಅತ್ತೆ ಯಾಕೆ ಬರಬಾರ್ದು? ಇದೇನು ರಾಜ ಈ ರೀತಿ ಕೇಳ್ತಿದ್ಯಾ? ಡಾಕ್ಟರ್ ಹೇಳಿದ್ದನ್ನು ಅಷ್ಟು ಬೇಗ ಮರ್ತ್ಬಿಟ್ಯಾ? ಅಮ್ಮ ಯಾವುದೇ ರೀತಿ ಶಾಕಿಂಗ್ ನ್ಯೂಸ್ ಕೇಳೋದಾಗ್ಲಿ ನೋಡೋದಾಗ್ಲಿ ಮಾಡಿದ್ರೆ ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಡಾಕ್ಟರ್ ಹೇಳಿದ್ರು ತಾನೆ. ನಾಳೆ ಅಪ್ಪನ ಬ್ಯಾಂಡೇಜ್ ರಿಮೂವ್ ಮಾಡಿದ್ಮೇಲೆ ಅವ್ರ ಮುಖ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಅದನ್ನ ನೋಡಿ ನಾನು ಫೀಲ್ ಮಾಡ್ಕೊಂಡು ಅಳೋದು, ನನ್ನನ್ನು ನೋಡಿ ಅಮ್ಮ ಟೆನ್ಷನ್ ಮಾಡ್ಕೊಳ್ಳೋದು, ಇದೆಲ್ಲ ಬೇಕಾ? ಕಣ್ಣಲ್ಲಿ ಒಂದು ಡ್ರಾಪ್ ಕಣ್ಣೀರು ಬಂದ್ರೂ ಅವ್ರ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ನಾನು ಅವ್ರ ಮುಂದೆನೆ ಗೊಳ್ಳೋ ಅಂತ ಹತ್ಬಿಟ್ರೆ ಅವ್ರು ಟೆನ್ಷನ್ ಮಾಡ್ಕೊಂಡೇ ಇರ್ತಾರ. ಅದಕ್ಕೆ ಹೇಳಿದ್ದು, ಒಂದೆರಡು ದಿನದ ಮಟ್ಟಿಗಾದರೂ ಅಮ್ಮನ್ನ ನಮ್ಮ ಮನೆ ಕಡೆ ಬರ್ದೇ ಇರೋ ಥರ ಅವಾಯ್ಡ್ ಮಾಡು ಅಂತ. ರಾಣಿ, ನೀನು ಹೇಳ್ತಿರೋದು ಕರೆಕ್ಟಾಗಿದೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಹೇಗಾದರೂ ಮಾಡಿ ಅತ್ತೆನ ನಿಮ್ಮ ಮನೆ ಕಡೆ ಆಗಲಿ ಹಾಸ್ಪಿಟಲ್ ಕಡೆ ಆಗಲಿ ಬರ್ದೇ ಇರೋ ಥರ ನಾನು ಅವಾಯ್ಡ್ ಮಾಡ್ತೀನಿ. ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಸೋ ಮಚ್. ಸತ್ಯ, ಒಂದೆರಡು ದಿನದ ಮಟ್ಟಿಗಾದರೂ ಅಮ್ಮನ ಮನೆ ಕಡೆ ಬರ್ದೇ ಇರೋ ಥರ ಅವಾಯ್ಡ್ ಮಾಡಿದ್ದಾಯ್ತು. ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಮಹಾಲಕ್ಷ್ಮಿ, ನನಗೇನೋ ನೀನು ಮಾಡ್ತಿರೋದು ಒಂಚೂರು ಸರಿ ಇಲ್ಲ ಅನ್ಸುತ್ತೆ. ನಾನೇನ್ರಿ ಮಾಡಿದೆ ಇವಾಗ? ಅಲ್ಲ ಮಹಾಲಕ್ಷ್ಮಿ, ಮೇಡಮ್ಗೆ ರಾಜನ್ನ ಶಿವಾನಿ ಜೊತೆನಲ್ಲಿ ಮದುವೆ ಮಾಡಬೇಕು ಅಂತ ಆಸೆ ಇರೋದು. ನೀನು ನೋಡಿದ್ರೆ ಅದ್ರ ವಿರುದ್ಧವಾಗಿ ರಾಜನ್ನ ರಾಣಿ ಜೊತೆನಲ್ಲಿ ಮದುವೆ ಮಾಡ್ಸಕ್ಕೆ ಹೊರಟಿದ್ಯಲ್ಲ, ಇದು ಸರಿನಾ? ಸರಿನೇ. ಯಾಕೆಂದ್ರೆ ನಮ್ಮ ರಾಜ ಇಷ್ಟಪಟ್ಟಿರೋದು ರಾಣಿನ. ಹಾಗಲ್ಲ ಮಹಾಲಕ್ಷ್ಮಿ, ಮೊದಲೇ ಮೇಡಮ್ಗೆ ಹುಷಾರಿಲ್ಲ. ಈ ವಿಷಯ ಅವ್ರಿಗೆ ಗೊತ್ತಾಗಿ ಶಾಕ್ ಆದ್ರೆ ಅಂತ. ಬಿಡ್ತು ಅನ್ರಿ, ಹಾಗೆಲ್ಲ ಮಾತಾಡ್ಬೇಡಿ. ಈ ವಿಷಯ ಸದ್ಯಕ್ಕೆ ಅವ್ರಿಗೆ ಗೊತ್ತಾಗೋದು ಬೇಡ ಅಂತ ನಾನು ರಾಜನ ಹತ್ರ ಹೇಳಿದ್ದೀನಿ. ಅಲ್ಲ, ಮುಂದೆ ಯಾವತ್ತಾದ್ರೂ ಅವ್ರಿಗೆ ಆ ವಿಷಯ ಗೊತ್ತಾದ್ರೆ? ನಿಮ್ಮ ಪ್ರಶ್ನೆಗೆ ಏನಂತ ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ನನಗೆ ನನ್ನ ಮಗನ ಭವಿಷ್ಯ ಖುಷಿನೇ ಮುಖ್ಯ ರೀ. ದೇವ್ರಿದ್ದಾರೆ ರೀ, ಖಂಡಿತ ಯಾವ ಸಮಸ್ಯೆನೂ ಆಗೋದಕ್ಕೆ ಅವ್ರು ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಅದು ಹಾಗಲ್ಲ ಮಹಾಲಕ್ಷ್ಮಿ. ನೋಡಿರಿ, ಗೀತನ್ಗೆ ನಿಧಾನವಾಗಿ ಹೇಳಿದ್ರೆ ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ ರೀ. ಪ್ಲೀಸ್, ಇದಕ್ಕೊಮ್ಮೆ ನನ್ನನ್ನು ಏನು ಕೇಳಬೇಡಿ.